ಜೀನಾಗೆ ಸಂಪಾದಕತ್ವದಲ್ಲಿ ಜಿಎಂಎಸ್ ನ್ಯೂಸ್ ಸಾಗರ್ ಸುತ್ತದ ಆಚೆ ಈಚೆ ಗುರುವಾರದ ನ್ಯೂಸ್ ಅಪ್ಡೇಟ್ಗೆ ತಮಗೆ ಸ್ವಾಗತ. ಮುಖ್ಯಾಂಶಗಳು. ಸಾಗರ ಶಿವಮೊಗ್ಗ ರಸ್ತೆಯ ಕೆಫೆಯಲ್ಲಿ ಬಿಹಾರ ಮೂಲದ ಕಾರ್ಮಿಕ ಟಿಂಕು ಶರ್ಮಾ ಕೊಲೆ, ಜಿಲ್ಲಾ ರಕ್ಷಣಾಧಿಕಾರಿಗಳ ಭೇಟಿ, ಹಣಕಾಸಿನ ತಗಾದೆ ಕೊಲೆಗೆ ಕಾರಣ ಎಂಬ ಶಂಕೆ, ಆರೋಪಿ ಇಮ್ರಾನ್ ಪೊಲೀಸ್ ವಶಕ್ಕೆ. ಏಪ್ರಿಲ್ 7ರಂದು ಉಳ್ಳೂರು ಸಿಗಂದೂರೇಶ್ವರಿ ಕಾಲೇಜು ಆವರಣದಲ್ಲಿ ರಾಜ್ಯಮಟ್ಟದ ಮಹಿಳಾ ಥ್ರೋಬಾಲ್ ಟೆನಿಕಾಯ್ಡ್ ಪಂದ್ಯಾವಳಿ. ಕಾರ್ಯಕ್ರಮ ಕುರಿತು ಆಯೋಜಕ ಟ್ರಸ್ಟ್ ಅಧ್ಯಕ್ಷ ಬಿಳಿಗಲ್ಲೂರು ಕೃಷ್ಣಮೂರ್ತಿ ಮಾಹಿತಿ. ಪತ್ರಕರ್ತ ಮಹೇಶ್ ಹೆಗಡೆಗೆ ರಾಜ್ಯ ಪ್ರಶಸ್ತಿ, ಪತ್ರಕರ್ತರ ಸಂಘದಿಂದ ಅಭಿನಂದನೆ. ಈಗ ಸುದ್ದಿಯ ವಿವರ. ಸಾಗರದ ಶಿವಮೊಗ್ಗ ರಸ್ತೆಯಲ್ಲಿರುವ ರೂಫ್ ಕೆಫೆಯಲ್ಲಿ ಕೆಲಸ ಮಾಡುತ್ತಿದ್ದ 26 ವರ್ಷದ ಟಿಂಕು ಶರ್ಮಾ ಎಂಬಾತನ ಕೊಲೆಗೆ ಸಂಬಂಧಪಟ್ಟಂತೆ ಓರ್ವ ಆರೋಪಿಯನ್ನು ನಗರ ಠಾಣೆ ಪೊಲೀಸರು ಗುರುವಾರ ವಶಕ್ಕೆ ಪಡೆದಿದ್ದಾರೆ. ಶಿವಮೊಗ್ಗ ರಸ್ತೆಯ ರೂಫ್ ಟಫ್ ಕೆಫೆ ಮತ್ತು ಗೇಮ್ ಝೋನ್ನಲ್ಲಿ ಬಿಹಾರ ಮೂಲದ ಟಿಂಕು ಶರ್ಮಾ ಎಂಬಾತ ಅಡುಗೆ ಕೆಲಸಕ್ಕೆ 6 ತಿಂಗಳ ಹಿಂದೆ ಸೇರಿಕೊಂಡಿದ್ದನು. ಬುಧವಾರ ತಡರಾತ್ರಿ ಕೆಫೆ ಮಾಲೀಕ ಇಮ್ರಾನ್ ಎಂಬಾತನು ತಮ್ಮ ಕೆಫೆಯಲ್ಲಿ ಟಿಂಕು ಶರ್ಮಾ ಹಣ ಕಳ್ಳತನ ಮಾಡಿದ್ದಾನೆ ಎಂದು ಆರೋಪಿಸಿ ಸ್ಮೋಕರ್ ಸ್ಟಿಕ್ನಿಂದ ಹಲ್ಲೆ ಮಾಡಿದ್ದಾನೆ. ನೆಹರು ನಗರದಲ್ಲಿರುವ ಇಮ್ರಾನ್ ಮನೆ ಎದುರು ಹೋಂಡಾ ಸಿಟಿ ಕಾರಿನಲ್ಲಿ ಶವ ಇರುವುದನ್ನು ಪತ್ತೆ ಹಚ್ಚಿದ ಪೊಲೀಸರು ಸ್ಥಳಕ್ಕೆ ಬಂದು ಕಾರು ಸಹಿತ ಆರೋಪಿ ಇಮ್ರಾನ್ನನ್ನು ವಶಕ್ಕೆ ಪಡೆದು ಹೆಚ್ಚಿನ ತನಿಖೆ ನಡೆಸುತ್ತಿದ್ದಾರೆ. ಸ್ಥಳಕ್ಕೆ ಭೇಟಿ ನೀಡಿದ ಜಿಲ್ಲಾ ಪೊಲೀಸ್ ರಕ್ಷಣಾಧಿಕಾರಿ ನಿಖಿಲ್ ಮಾಧ್ಯಮಕ್ಕೆ ಪ್ರತಿಕ್ರಿಯೆ ನೀಡಿದ್ದಾರೆ. ಬಂದ್ಬಿಟ್ಟು ಟಿಂಕು ಅಂತ, ಅವನು ಯಾರು ಅಕ್ಯೂಸ್ಡ್ ಇದ್ದಾನೆ, ಅಕ್ಯೂಸ್ಡ್ ಅವರ ಜೊತೆ ಕೆಲಸ ಮಾಡ್ತಾ ಇರ್ತಾನೆ. ಅಲ್ಲೇ ಅಕ್ಯೂಸ್ಡು ಮತ್ತು ಇವ್ರಿಗೆ ಸ್ವಲ್ಪ ಹಿಂದಿನಿಂದಲೂ ಒಂಚೂರು ವಾಗ್ವಾದ ಇರುತ್ತೆ. ನಿನ್ನೆ ಅವನು ದುಡ್ಡು ಕಳ್ಳತನ ಮಾಡಿದ್ದಾನೆ ಅನ್ನೋ ಒಂದು ವಿಚಾರವಾಗಿ ಅವರಿಬ್ಬರಿಗೆ ಮತ್ತೊಮ್ಮೆ ವಾಗ್ವಾದ ಆಗಿ ಅಕ್ಯೂಸ್ಡು ಅವನಿಗೆ ಅದರ ಬಗ್ಗೆ ಒಂದು 2-3 ಬಾರಿ ಕೇಳಿ ಅವನಿಗೆ ಪಕ್ಕದಲ್ಲಿರೋ ಕೋಲ್ ತೊಗೊಂಡೋಗಿ ಹೊಡಿತಾನೆ. ಮಲ್ಟಿಪಲ್ ಟೈಮ್ಸ್ ಹೊಡೆದಾದ್ಮೇಲೆ ಇವತ್ತು ಬೆಳಗಿನ ಜಾವ ಅವನಿಗೆ ಮತ್ತೊಮ್ಮೆ ಅವನಿಗೆ ಕೈಯಲ್ಲಿ ಕಪಾಳಕ್ಕೆ ಹೊಡೆದಾಗಲ್ಲ. ಆವಾಗ ಅವನು ಇಮಿಡಿಯೇಟಾಗಿ ಕುಸಿದು ಬಿದ್ದಾಗ ಏನು ಮಾಡಬೇಕು ಅಂತ ಅಕ್ಯೂಸ್ಡಿಗೆ ಗೊತ್ತಾಗೋದಿಲ್ಲ. ಅದರಿಂದ ಅವನು ಅಲ್ಲಿಂದ ಬಾಡಿನ ಗಾಡಿಯಲ್ಲಿ ಹಾಕ್ಕೊಂಡು ಅದನ್ನು ಇಲ್ಲಿಗೆ ತೊಗೊಂಡು ಬಂದಾದಮೇಲೆ ಪೊಲೀಸರಿಗೆ ಮಾಹಿತಿ ಬರುತ್ತೆ, ಈ ಥರ ಒಂದು ಘಟನೆ ನಡೆದಿದೆ ಅಂತ. ಹಾಗೆ ಪೊಲೀಸರು ಇಮಿಡಿಯೇಟಾಗಿ ಬಂದು ಇಲ್ಲಿ ಇವ್ರನ್ನ ಸೆಕ್ಯೂರ್ ಮಾಡಿಕೊಂಡು, ಅಕ್ಯೂಸ್ಡ್ನು ಸೆಕ್ಯೂರ್ ಮಾಡಿಕೊಂಡು, ಈ ಸೀನ್ ಆಫ್ ಕ್ರೈಮ್ನು ಸೆಕ್ಯೂರ್ ಮಾಡಿಕೊಂಡು ಸದ್ಯಕ್ಕೆ ಆರೋಪಿಯನ್ನು ನಾವು ಇವಾಗ ನಮ್ಮ ಕಸ್ಟಡಿಯಲ್ಲಿ ಇಟ್ಕೊಂಡಿದ್ದೀವಿ. ಪ್ರಾಥಮಿಕವಾಗಿ ಇದು ಒಂದು ದುಡ್ಡಿನ ವಿಚಾರವಾಗಿಯೇ ಆಗಿರೋ ಒಂದು ಸಂಗತಿ. ಮಾಲೀಕ ಮತ್ತು ಅಲ್ಲಿ ಕೆಲಸ ಮಾಡ್ತಿದ್ದಂತಹ ಒಬ್ಬ ಅಂಗಡಿಯಲ್ಲಿ ಕೆಲಸ ಮಾಡ್ತಿದ್ದಂತಹ ಜೊತೆ ನಡೆದ ವಾಗ್ವಾದ. ಆ ವಿಚಾರದಲ್ಲಿ ಮಾಲೀಕ ಅವನಿಗೆ ಹಲವಾರು ಬಾರಿ ಏಟ್ ಮಾಡಿದ್ದು, ಕಡ್ಡಿಯಲ್ಲಿ ಹೊಡೆದಾದ್ಮೇಲೆ ಸ್ವಲ್ಪ ಡಿಹೈಡ್ರೇಷನ್ ಕೂಡ ಆಗಿದ್ದಂಗೆ ನಮಗೆ ಕಾಣ್ತಾ ಇದೆ. ಅವರ ಲಿಪ್ಸ್ ಎಲ್ಲ ನೋಡಿದ್ರೆ ಅದು ಡಿಹೈಡ್ರೇಷನ್ ಆಗಿದೆ. ಅವನಿಗೆ ನೀರು ಕುಡಿಲಿಲ್ಲದ್ರಿಂದ ಆ ಥರ ಇನ್ನೂ ಹೆಚ್ಚು ಅವನಿಗೆ ತೊಂದರೆ ಆಗಿದ್ದು, ಹಾಗೆ ಅವನು ಪ್ರಾಣ ಬಿಟ್ಟಿದ್ದಾನೆ. ಅವನು ಹೊಡೆದಿರೋ ಏಟ್ಗಳು ಎಲ್ಲ ನಮಗೆ ಒಂದು ಸ್ವಲ್ಪ ಮಾರ್ಕ್ಗಳೆಲ್ಲ ಸಿಕ್ಕಿದೆ. ಅದರ ಮೇಲೇ ಒಂದು ಮರ್ಡರ್ ಕೇಸನ್ನು ರಿಜಿಸ್ಟರ್ ಮಾಡಿಕೊಂಡು ಆರೋಪಿಯನ್ನು ಸದ್ಯಕ್ಕೆ ನಾವು ಆಲ್ರೆಡಿ ಇಲ್ಲ, ಬೇರೆ ಯಾವುದು ಏನು ಆಯುಧ ಇಲ್ಲ. ಅದಕ್ಕೆ ಇವಾಗ ಇನ್ನೂ ಮತ್ತೊಮ್ಮೆ ನಾವು ಇನ್ವೆಸ್ಟ್ ಮಾಡಿದಾಗ ಇನ್ನೂ ಡೀಟೇಲಾಗಿ ಗೊತ್ತಾಗುತ್ತೆ. ಪ್ರಾಥಮಿಕವಾಗಿ ಬೇರೆ ಯಾವ ಆಯುಧ ಒಂದು ಕಂಡಿಲ್ಲ, ಕೇವಲ ಒಂದು ಕೋಲ್ ಥರ ಒಂದು ಸ್ಟಿಕ್ ಏನಿದೆ, ಆ ಸ್ಟಿಕ್ಕಲ್ಲಿ ಮಲ್ಟಿಪಲ್ ಟೈಮ್ಸ್ ಹೊಡೆದಿರೋದು ಒಂದು ಗೊತ್ತಾಗಿದೆ. ಬಿಹಾರ್, ಪಾಟ್ನಾ ಅಲ್ಲಿ ಹತ್ರ ಬರುವ ಒಂದು
ಬಲ್ಪುರ ಅಂತ ಒಂದು ವಿಲೇಜಲ್ಲಿ ಕೆಲಸ ಮಾಡ್ತಿದ್ರು ಅಲ್ಲಿ ಅವನು. ಅಲ್ಲಿಂದ ಇಲ್ಲಿಗೆ ಸುಮಾರು ಒಂದು 6 ತಿಂಗಳ ಹಿಂದೆ ಬಂದು ಇಲ್ಲಿಂದ 6 ತಿಂಗಳಿಂದ ಕೆಲಸ ಮಾಡ್ತಾಯಿದ್ರು. ಅವನು ಮತ್ತು ಅವನ ಜೊತೆ ಇನ್ನೊಬ್ಬ ಬಂದಿದ್ದಾನೆ, ಅವನ ಕಸಿನ್. ಇವನಿಗೆ ವಯಸ್ಸು ಸುಮಾರು ಒಂದು 25ರಿಂದ 26 ಇರ್ಬೋದು. ಅವರೆಲ್ಲ ಇಲ್ಲಿ ಬಂದು ಒಂದು 6-7 ತಿಂಗಳಿಂದ ಕೆಲಸ ಮಾಡ್ತಾಯಿದ್ರು. ಸರ್ ಆರೋಪಿ ಹೆಸರು ಸರ್? ಆರೋಪಿ ಅದೇ ಇಮ್ರಾನ್ ಅಂತ, ಅವನು ಇಲ್ಲೇ ಸಾಗರದವನೇ ಆಗಿರ್ತಾನೆ. ಅವನು ಇಲ್ಲಿ ಒಂದು ರೂಫ್ ಟಾಪ್ ಕೆಫೆ ಅಂತ ಒಂದು ಇಟ್ಕೊಂಡು ಒಂದು ಗೇಮಿಂಗ್ ಝೋನನ್ನು ಇಟ್ಕೊಂಡಿರ್ತಾನೆ. ಅಲ್ಲಿ ಇವನು ಕೆಲಸ ಮಾಡ್ತಾಯಿರ್ತಾನೆ. ಸರ್ ಈ ಕೆಲಸದಲ್ಲಿ ಇಮ್ರಾನ್ ಒಬ್ಬನೇ ಇದ್ದಾನೆ, ಮತ್ತು ಯಾರಾದಿದೆ? ಸದ್ಯಕ್ಕೆ ಅವನು ಒಬ್ಬನೇ ಇರೋದು. ಯಾಕಂದರೆ ನಾವು ಅಲ್ಲಿ CCTV ಫುಟೇಜ್ ಎಲ್ಲ ಚೆಕ್ ಮಾಡಿದಾಗ ಅದು ಒಬ್ಬನೇ ಇದ್ದಾನೆ ಅಂತ ಏನು ಪ್ರಾಥಮಿಕವಾಗಿ ನಮಗೆ ಕಂಡು ಬಂದಿದೆ. ಅದ್ರಲ್ಲಿ ಮತ್ತೆ ಬೇರೆ ಯಾರು ಇನ್ವಾಲ್ವ್ ಇದ್ದರು ಅಂತ ಅದನ್ನು ನಾವು ಆ್ಯಡ್ ಮಾಡ್ಕೊಂಡು. ಮತ್ತು ಗಾಯಾಳು ಯಾರು ಇದ್ದಾರೆ? ಅದು ಅವ್ನು ಕಂಪ್ಲೇನೆಂಟ್ ಇದ್ದಾರೆ. ಕಂಪ್ಲೇನೆಂಟ್ ಸೂರಜ್ ಅಂತ ಅವನಿದ್ದಾನೆ, ಅವನೇ ಕಂಪ್ಲೇಂಟ್ ಕೊಡ್ತಾನೆ. ಅವ್ರ ಜೊತೆಗೆ ಇವರಿಬ್ಬರು ಒಟ್ಟಿಗೆ ಇದ್ದಿದ್ದು ಅಲ್ಲ, ಇಬ್ಬರು ಒಟ್ಟಿಗೆ ಇದ್ದು ಆಗಿರೋ ಕೆಲಸ. ಆಲ್ ರೈಟ್. ಕಾನೂನು ಕಾಲೇಜಿನ ರಾಜ್ಯ ಮಟ್ಟದ ಅಂತರ ಕಾಲೇಜು ಮಹಿಳಾ ಥ್ರೋಬಾಲ್ ಮತ್ತು ಟೆನಿಕಾಯ್ಡ್ ಪಂದ್ಯಾವಳಿ ಏಪ್ರಿಲ್ 7ರಂದು ಉಳ್ಳೂರಿನ ಸಾಗರ ಗಂಗೋತ್ರಿ ಕಾನೂನು ಕಾಲೇಜು ಆವರಣದಲ್ಲಿ ನಡೆಯಲಿದೆ ಎಂದು ಸಿಗಂಧೂರೇಶ್ವರಿ ಎಜುಕೇಷನಲ್ ಟ್ರಸ್ಟ್ ಅಧ್ಯಕ್ಷ ಕೃಷ್ಣಮೂರ್ತಿ ಎನ್ ಬಿಳಿಗಲ್ಲೂರು ತಿಳಿಸಿದರು. ಸಾಗರದ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಭವನದಲ್ಲಿ ಗುರುವಾರ ಕರೆಯಲಾಗಿದ್ದ ಸುದ್ದಿಗೋಷ್ಠಿಯಲ್ಲಿ ಅವರು ಮಾತನಾಡುತ್ತಿದ್ದರು. ಗೋಷ್ಠಿಯಲ್ಲಿ ವಿನಯ್ BS, ಪುನೀತ್, ಜ್ಯೋತಿ HS, ರೇವತಿ ಹೆಗಡೆ, ಗಜೇಂದ್ರ, ಶ್ರೀಕಾಂತ್, ಪ್ರಭಾಕರ್ ಇನ್ನಿತರರು ಹಾಜರಿದ್ದರು. ನನ್ನ ಪರಿಚಯ ಇದೆ, ಕೃಷ್ಣಮೂರ್ತಿ ಬೆಳಗೂರು. ನಂದು ಸಾಗರ ಗಂಗೋತ್ರಿ ಅಂತ ಇಲ್ಲಿ ಲಾ ಕಾಲೇಜ್ ಇದೆ. ನಾವು ಕರ್ನಾಟಕ ರಾಜ್ಯ ಕಾನೂನು ವಿಶ್ವವಿದ್ಯಾಲಯದವರು ಮಹಿಳಾ ದಿನಾಚರಣೆ ಅಂಗವಾಗಿ ಲಾಸ್ಟ್ ಮಾರ್ಚ್ 8ನೇ ತಾರೀಕು ಮಾಡಬೇಕಾಗಿತ್ತು. ರಾಜ್ಯ ಮಟ್ಟದಲ್ಲಿ ಯೂನಿವರ್ಸಿಟಿ ಲೆವೆಲಲ್ಲಿ ಎಲ್ಲ ಕಾಲೇಜುಗಳ ಇಂಟರ್ ಕಾಲೇಜು ಸ್ಪೋರ್ಟ್ಸನ್ನು ಮಾರ್ಚ್ 8ನೇ ತಾರೀಕು ಇಟ್ಕೊಂಡಿದ್ರು. ಮಹಿಳೆಯದ್ದು ಥ್ರೋಬಾಲ್ ಮತ್ತು ಟೆನಿಕಾಯ್ಡ್. ವಿಶ್ವವಿದ್ಯಾನಿಲಯದ ಇದು ಏನು ಎಕ್ಸಾಮ್ ಇದ್ದಿದ್ರಿಂದ ಸ್ವಲ್ಪ ಅದು ಮುಂದಕ್ಕೆ ಪೋಸ್ಟ್ಪೋನ್ ಆಯಿತು. ನಾಳೆ 7ನೇ ತಾರೀಕು ಅದನ್ನು ಮಾಡ್ತಾ ಇದ್ದೇವೆ. ನಮ್ಮ ಸಾಗರ ಗಂಗೋತ್ರಿ ಕಾಲೇಜಿನ ಆವರಣದಲ್ಲಿ ಮಾಡ್ತಾ ಇದ್ದೇವೆ. ಇಂಟರ್ ಕಾಲೇಜ್ ಲಾ ಯೂನಿವರ್ಸಿಟಿಯ ಇಂಟರ್ ಕಾಲೇಜ್ ಮಹಿಳಾ ಥ್ರೋಬಾಲ್ ಮತ್ತು ಟೆನಿಕಾಯ್ಡ್ ಸ್ಪೋರ್ಟ್ಸ್. ಯೂನಿವರ್ಸಿಟಿಯವರು, ನಿಮ್ಮ ಬಾರ್ ಕೌನ್ಸಿಲ್ ಆಫ್ ಸಾಗರದವರು, ನಮ್ಮ ಸಾಗರ ಗಂಗೋತ್ರಿ ಕಾನೂನು ಕಾಲೇಜು ಮತ್ತು ಗ್ರಾಮ ಪಂಚಾಯಿತಿಯವರು ಎಲ್ಲರೂ ಸೇರಿಕೊಂಡು ಇದನ್ನ ನಾವು ಆಯೋಜಿಸಿದ್ದೇವೆ. ಇದನ್ನ ಉದ್ಘಾಟನೆಗಾಗಿ AC ಅವರು ಬರ್ತಾ ಇದ್ದಾರೆ. ಸಾಗರದ AC ಅವರು ಬಂದು ಉದ್ಘಾಟನೆ ಮಾಡ್ತಾ ಇದ್ದಾರೆ. ಅಧ್ಯಕ್ಷತೆಯನ್ನ ನಾನೇ ವಹಿಸಿರ್ತೇನೆ ಕೃಷ್ಣಮೂರ್ತಿಯಾಗಿ. ಆಮೇಲೆ ನಮ್ಮ ಸಾಗರ ತಾಲೂಕಿನಲ್ಲಿ ಈ ಮಹಿಳಾ ಕ್ರಿಕೆಟ್ ಅನ್ನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪಾರ್ಟಿಸಿಪೇಟ್ ಮಾಡಿ ಗೆದ್ದಿರುವಂತ ಒಬ್ರು ಕಾವ್ಯ ಅಂತ ಹೇಳಿ ಒಬ್ರು ಕಾವ್ಯ ವಿ ಅನ್ನೋರು ಒಬ್ರು ಇದ್ದಾರೆ. ಅವರನ್ನ ಗೌರವ ಅತಿಥಿಯಾಗಿ ಕರೆದು ನಾವು ಅವರಿಗೆ ಗೌರವವಾಗಿ ಒಂದು ಸನ್ಮಾನ ಕೂಡ ಮಾಡ್ತಾ ಇದ್ದೇವೆ. ಆಮೇಲೆ ಅತಿಥಿಗಳಾಗಿ ಯೂನಿವರ್ಸಿಟಿಯ ಸಹಾಯಕ ನಿರ್ದೇಶಕರು, ದೈಹಿಕ ನಿರ್ದೇಶಕರು ಖಾಲಿದ್ ಖಾನ್ ಅಂತ ಅವರು ಕೂಡ ಬರ್ತಾ ಇದ್ದಾರೆ. ಅವರು ಬಂದು ಇದನ್ನ ನಡೆಸ್ಕೊಡೋದ್ರಲ್ಲಿ ಇದ್ದಾರೆ. ತುಂಬಾ ಚೆನ್ನಾಗಿ ಈ ಪ್ರೋಗ್ರಾಮ್ ಅನ್ನ ಮಾಡಬೇಕು ಅಂತಿದ್ದೇವೆ. ನಿಮ್ಮೆಲ್ಲರ ಸಹಕಾರ ಕೊಡಬೇಕು. ಪತ್ರಿಕಾ ಬಳಗದವರನ್ನು ಕೂಡ ನಾವು ಬಹಳ ಗೌರವದಿಂದ ಇನ್ವೈಟ್ ಮಾಡ್ತಾ ಇದ್ದೇವೆ. ನೀವು ಕೂಡ ಬಂದು ಸಹಕರಿಸಬೇಕು. ಗ್ರಾಮ ಪಂಚಾಯತಿಯವರು ನಮ್ಮ ಜೊತೆಗೆ ಈಗಿಂದ ಸೇರ್ಕೊಂಡಿದ್ದಾರೆ. ಅವರು ನಮ್ಮ ಮೆಂಬರ್ ಇದ್ದಾರೆ, ಅವರು ಕೂಡ ಸಹಕರಿಸ್ತಾ ಇದ್ದಾರೆ. ಈ ಕಾರ್ಯಕ್ರಮಕ್ಕೆ ಇದು ವಿಶ್ವ ಮಹಿಳಾ ದಿನಾಚರಣೆ ಅಂಗವಾಗಿ ನಡೆದಿದ್ದು, ಅದರಿಂದ ಮಹಿಳೆಯರ ಎಲ್ಲ ಸಹಕಾರವನ್ನು ಕೂಡ ನಾವು ಕೋರಿದ್ದೇವೆ. ಎಲ್ಲರೂ ಕೂಡ ನಿಮ್ಮ ಪತ್ರಿಕಾ ಬಳಗದವರ ಮುಖಾಂತರ ನಾವು ಎಲ್ಲರನ್ನು ಸಾಗರ ತಾಲೂಕಿನ ಸಾಗರ ಗಂಗೋತ್ರಿ ಕಾನೂನು ಕಾಲೇಜು 1996ಕ್ಕೆ ಶುರುವಾಗಿದೆ. ಹೆಚ್ಚು ಕಮ್ಮಿ ಈ ವರ್ಷಕ್ಕೆ 30 ವರ್ಷವನ್ನ ಮುಗಿಸ್ತಾ ಇದೆ. ಬಹಳಷ್ಟು ಚೆನ್ನಾಗಿ ಈ 30 ವರ್ಷಗಳು ಕಾಲೇಜು ನಡ್ಕೊಂಡು ಬಂದಿದೆ. ಬಹಳಷ್ಟು ವಿದ್ಯಾರ್ಥಿಗಳು ಲಾಯರ್ಗಳಾಗಿ ಕಾನೂನು ಪದವಿಯನ್ನು ಪಡೆದು ಹೊರಗಡೆ ಹೋಗಿದ್ದಾರೆ. ಬಹಳಷ್ಟು ಜನ ಇಲ್ಲಿ ಸರ್ಕಾರದ ಲೆವೆಲಲ್ಲಿ PP-ಗಳಾಗಿ, SPP-ಗಳಾಗಿ, ಗೌರವಾನ್ವಿತ ವಕೀಲರಾಗಿ, ಬಹಳಷ್ಟು ಜನ ಜಡ್ಜ್ಗಳಾಗಿ ಕೂಡ ಅಪಾಯಿಂಟ್ ಆಗಿರೋದು ಕಾಲೇಜಿನ ಅಥವಾ ನಮ್ಮ ವಿದ್ಯಾಸಂಸ್ಥೆಯ ಒಂದು ಗೌರವಕ್ಕೆ ಅದು ಒಂದು ಗೌರವ ತಂದುಕೊಟ್ಟಿದೆ. ಉಳ್ಳೂರಿನಲ್ಲಿ ನಮ್ಮ ಸ್ವಂತ ಬಿಲ್ಡಿಂಗ್ ಅಲ್ಲಿ, ಸ್ವಂತ ಲ್ಯಾಂಡ್ ಅಲ್ಲಿ ನಾವು ಕಾಲೇಜನ್ನು ನಡೆಸ್ತಾ ಇದ್ದೇವೆ. ಸುಮಾರು 15 ಎಕರೆ ಕನ್ವರ್ಟೆಡ್ ಲ್ಯಾಂಡ್ ಎಜುಕೇಶನ್ ಪರ್ಪಸ್ಗೆ ಇದೆ. ಅದರಲ್ಲಿ ಸುಸಜ್ಜಿತವಾದ ಬಿಲ್ಡಿಂಗ್ ಇದೆ. ಬಹಳಷ್ಟು ದೊಡ್ಡ 4-5 ಎಕರೆಯಷ್ಟು ಆಟದ ಮೈದಾನ ಇದೆ. ಎಲ್ಲ ನಮ್ಮ ಫ್ಯಾಕಲ್ಟೀಸು ಎಲ್ಲರೂ
ಸಾಗರದ ಪತ್ರಿಕಾ ಭವನದಲ್ಲಿ ಕರ್ನಾಟಕ ರಾಜ್ಯ ಕಾರ್ಯನಿರತ ಪತ್ರಕರ್ತರ ಸಂಘದ ಪ್ರಶಸ್ತಿಗೆ ಭಾಜನರಾದ ಮಹೇಶ್ ಹೆಗಡೆ ಅವರನ್ನು ತಾಲೂಕು ಸಂಘದ ವತಿಯಿಂದ ಗುರುವಾರ ಅಭಿನಂದಿಸಲಾಯಿತು. ಈ ಸಂದರ್ಭದಲ್ಲಿ ಜಿಲ್ಲಾ ಕಾರ್ಯದರ್ಶಿ ದೀಪಕ್ ಸಾಗರ್, ಜಿಲ್ಲಾ ಸಮಿತಿ ವಿಶೇಷ ಆಹ್ವಾನಿತ ಜಿ ನಾಗೇಶ್, ತಾಲೂಕು ಕಾರ್ಯದರ್ಶಿ ಎಂಜಿ ರಾಘವನ್, ಶಿವಕುಮಾರ್ ಗೌಡ, ಜಮೀಲ್ ಸಾಗರ್, ನಾಗರಾಜ್ ಇನ್ನಿತರರು ಹಾಜರಿದ್ದರು. ಇದು ಗುರುವಾರದ ಸಮಗ್ರ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ GNS ನ್ಯೂಸ್. ನಮಸ್ಕಾರ.